ಇವರು ಕನ್ನಡದ ಕಣ್ವ ಎಂದೇ ಹೆಸರಾದಂತಹ BM ಶ್ರೀಕಂಠಯ್ಯನವರು. ರಾಜರಿಗೆ ಆಗಲಿ ಪಂಡಿತರಿಗೆ ಆಗಲಿ ಬರೆಯತಕ್ಕ ಕಾಲ ಹೋಯಿತು. ಈಗ ಹೆಂಗಸರು, ಗಂಡಸರು, ಚಿಕ್ಕವರು, ದೊಡ್ಡವರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲರೂ ಓದುವಂತೆ ಬರೆಯಬೇಕು ಎಂದು ಸಾಹಿತಿಗಳಿಗೆ ಕಿವಿ ಮಾತುಗಳನ್ನು ಹೇಳುತ್ತಾ ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದಂತಹ ಸಾಹಿತ್ಯ ರಚನೆ ಮಾಡಿದವರು. ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯತಾ ಶರಣಂ ನಾಸ್ತಿ. ಸಂಸ್ಕೃತವಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ಕನ್ನಡ ಎಂದು ಹೇಳುತ್ತಾ ಕನ್ನಡದ ಅಭಿಮಾನವನ್ನ ನಾಡಿನಾದ್ಯಂತ ಸಾರಿದವರು. ಜನವರಿ 3, 1884 ತುಮಕೂರು ಜಿಲ್ಲೆ ಸಂಪಿಗೆ ಗ್ರಾಮದಲ್ಲಿ ಜನಿಸಿದಂತ ಇವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಇವರ ತಂದೆ ಬೆಳ್ಳೂರು ಮೈಲಾರಯ್ಯ, ತಾಯಿ ಭಾಗೀರಥಮ್ಮ. BA BL MA ಪದವಿಯನ್ನ ಪಡೆದಿದ್ದಂತಹ ಇವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ಧಾರವಾಡದ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನ ಹೊಂದುತ್ತಾರೆ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ MA ತರಗತಿಗಳನ್ನು ಪ್ರಾರಂಭಿಸಲು ಕಾರಣಕರ್ತರಾಗುತ್ತಾರೆ. 1938 ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡರು. ನಂತರ 1940 ತಿರುಪತಿಯಲ್ಲಿ ಸೇರಿದಂತಹ ಪ್ರಾಚ್ಯ ವಿದ್ಯಾಸಮ್ಮೇಳನದ ಕನ್ನಡ ಶಾಲೆಯ ಅಧ್ಯಕ್ಷರಾದರು. 1942 ಸರ್ಕಾರದ ಕೆಲಸದಿಂದ ನಿವೃತ್ತಿಯನ್ನು ಹೊಂದಿದ ಶ್ರೀಯವರು 1946 ಜನವರಿ 5 ಹೃದಯಾಘಾತದಿಂದ ನಿಧನರಾಗುತ್ತಾರೆ. ಕನ್ನಡ ನಾಡು ನುಡಿಗೆ ಬೆಳೆದಂತಹ ಅಭಿಮಾನದಿಂದ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಧಾರವಾಡದಲ್ಲಿದ್ದಂತಹ ಡೆಪ್ಯೂಟಿ ಚನ್ನಬಸಪ್ಪನವರು ಕನ್ನಡ ಕಲಿಕೆಗೆ ಇಂಬು ಕೊಡುತ್ತಾರೆ. ಕರ್ನಾಟಕ ಏಕೀಕರಣ ಘೋಷಣೆಯನ್ನ 1856 ಮುಂದಿಡುತ್ತಾರೆ. ನಂತರದಲ್ಲಿ 1895 ಧಾರವಾಡದ ವಿದ್ಯಾವರ್ಧಕ ಸಂಘವು 1915 ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ಮೇಲೆ ಕರ್ನಾಟಕ ಏಕೀಕರಣ ಚಳುವಳಿಗೆ ಮತ್ತಷ್ಟು ಪುಷ್ಟಿ ದೊರಕಿದಂತಾಯಿತು. 1911 ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಎನ್ನುವಂತಹ ವಿಷಯದ ಕುರಿತು ಮಾಡಿದಂತಹ ಭಾಷಣ ಐತಿಹಾಸಿಕ ಮಹತ್ವವನ್ನು ಪಡೆಯುತ್ತದೆ. ಅಂದಿನಿಂದಲೇ BM ಶ್ರೀಯವರಲ್ಲಿ ಏಕೀಕರಣದ ಕಲ್ಪನೆ ಬೇರೂರಿದ್ದು. ಕರ್ನಾಟಕದಲ್ಲಿ ಆಲೂರು ವೆಂಕಟರಾಯರು, ಮೈಸೂರು ಸೀಮೆಯಲ್ಲಿ BM ಶ್ರೀಯವರು ಕರ್ನಾಟಕ ಏಕೀಕರಣ ಚಳುವಳಿಯ ಪ್ರವರ್ತಕರಾಗುತ್ತಾರೆ. ಇಂಗ್ಲಿಷ್ ಗೀತೆಗಳು ಅನ್ನುವಂಥದ್ದು BM ಶ್ರೀಯವರು ರಚಿಸಿದಂತಹ ಪ್ರಥಮ ಕಾವ್ಯ ಸಂಕಲನ. ಇದು ಆಂಗ್ಲ ಕವಿತೆಗಳ ಕನ್ನಡ ಅನುವಾದ. ಈ ಒಂದು ಕೃತಿಯ ಕುರಿತಾಗಿ BM ಶ್ರೀಯವರು ಕನ್ನಡದ ಜಾಯಮಾನವನ್ನು ಮೀರದೆ ಎಷ್ಟರ ಮಟ್ಟಿಗೆ ಈ ಛಂದಸ್ಸು ಇಂಗ್ಲಿಷ್ ಛಂದಸ್ಸುಗಳಲ್ಲಿ ಹೋಲಬಹುದೋ ಅಷ್ಟರ ಮಟ್ಟಿಗೂ ಈ ಪದ್ಯಗಳನ್ನು ಕನ್ನಡಕ್ಕೆ ಇಳಿಸುವುದಕ್ಕೆ ಪ್ರಯತ್ನ ಪಟ್ಟಿರುತ್ತೇನೆ ಎಂದು ಹೇಳಿದ್ದಾರೆ. 1921 ಪ್ರಥಮ ಮುದ್ರಣವನ್ನು ಕಂಡಂತಹ ಈ ಕೃತಿ ಅದರ ಆವೃತ್ತಿಯಲ್ಲಿ 12 ಪದ್ಯಗಳನ್ನು ಒಳಗೊಂಡಿತ್ತು. ದ್ವಿತೀಯ ಆವೃತ್ತಿಯಲ್ಲಿ 25 ಪದ್ಯಗಳನ್ನ, ತೃತೀಯ ಆವೃತ್ತಿಯಲ್ಲಿ 60 ಪದ್ಯಗಳನ್ನು ಒಳಗೊಂಡು 1926 ಪ್ರಕಟಗೊಳ್ಳುತ್ತದೆ. ಈ ಇಂಗ್ಲಿಷ್ ಗೀತೆಗಳಲ್ಲಿ ಬರುವಂತಹ ಕವನ ಸಂಕಲನಗಳು ಈ ರೀತಿ ಇವೆ. ಆಧುನಿಕ ಕನ್ನಡದ ಮೊಟ್ಟ ಮೊದಲ ಕಥನ ಕವನವಾದ ಕಾರಿ ಹೆಗ್ಗಡೆಯ ಮಗಳು ಅನ್ನುವಂಥದ್ದು ಕ್ಯಾಂಪ್ಬೆಲ್ ಕವಿಯ ಲಾರ್ಡ್ ಯುಲಿನ್ಸ್ ಡಾಟರ್ ಕವನದ ಅನುವಾದ. ದುಃಖ ಸೇತು ಹುಡ್ ಕವಿಯ ಬ್ರಿಡ್ಜ್ ಆಫ್ ಸೈಟ್ ಅನ್ನುವಂತಹ ಕವನದ ಅನುವಾದ. ಚೋಳ ಕನ್ಯೆಯರು ಅನ್ನುವಂಥದ್ದು ವರ್ಡ್ಸ್ವರ್ತ್ ಕವಿಯ 7 ಸಿಸ್ಟರ್ಸ್ ಅನ್ನುವಂತಹ ಕವನದ ಅನುವಾದವಾಗಿದೆ. ಬಾನಾಡಿ ಅನ್ನುವಂಥದ್ದು ಶೆಲ್ಲಿಯ 2A ಸ್ಕೈಲಾರ್ಕ್ ಅನ್ನುವಂತಹ ಕವನದ ಅನುವಾದ. ದುಃಖ ಸಮಯ ಅನ್ನುವಂಥದ್ದು ಸಹ ಶೆಲ್ಲಿಯ ಲೆಮೆಂಟ್ ಕವನದ ಅನುವಾದ. ಜೊತೆಗೆ ಪ್ರೇಮ ರಹಸ್ಯ, ಹೆದರುವೆನು ನಾನಿನ್ನ ಭಿನ್ನಾಣಕ್ಕೆ ಎಲೆ ಎಣ್ಣೆ, ಒಂದು ಮಾತನ್ನು ಲೋಕ ಹೊಲೆಗಡಿಸಿಕೊಂಡಿಹುದು ಅನ್ನುವಂಥದ್ದೆಲ್ಲ ಶೆಲ್ಲಿಯ ಕವನದ ಅನುವಾದಗಳು.
ಮಾದಾಮಾದಿ ಅನ್ನುವಂಥದ್ದು ಬರ್ನ್ ಕವಿಯ ಡಂಕನ್ ಗ್ರೇ ಕವನದ ಅನುವಾದವಾದ್ರೆ, ಕನಕಾಂಗಿ ಅನ್ನುವಂಥದ್ದು ಕೋಲ್ರಿಡ್ಜ್ನ ಲವ್ ಕವನದ ಅನುವಾದ. ಮುದಿಯ ರಾಮೇಗೌಡ ಅನ್ನುವಂಥದ್ದು ಲೇಡಿ ಲಿಂಡ್ಸೆಯ ಆಲ್ಡ್ ರೋಬಿನ್ ಗ್ರೇ ಕವನದ ಅನುವಾದ. ಲಾಸ್ ಆಫ್ ದಿ ರಾಯಲ್ ಜಾರ್ಜ್ ಅನ್ನುವಂತಹ ಕೂಪರ್ ಕವಿಯ ಕವನದ ಅನುವಾದವೇ ರಾಯಲ್ ಜಾರ್ಜ್ ಮುಳುಗಿ ಹೋದದ್ದು. ಆಳವು ಬ್ರಿಟಾನಿಯಾ ಅನ್ನುವಂಥದ್ದು ಥಾಮಸ್ ಕವಿಯ ರೋಲ್ ಬ್ರಿಟಾನಿಯಾ ಅನ್ನುವಂತಹ ಕವನದ ಅನುವಾದ. ಮುಪ್ಪು ಯವ್ವನ ಶೇಕ್ಸ್ಪಿಯರ್ನ ಯೂತ್ ಅಂಡ್ ಏಜ್ ಕವನದ ಅನುವಾದ. ಮುದ್ದಿನ ಕುರಿಮರಿ ವರ್ಡ್ಸ್ವರ್ತ್ನ ದಿ ಪೆಟ್ ಲ್ಯಾಂಬ್ ಅನ್ನುವಂತಹ ಕವನದ ಅನುವಾದ. ನನ್ನ ಮೇರಿ ಅನ್ನುವಂಥದ್ದು ಕೂಪರ್ನ ಮೈ ಮೇರಿ ಕವನದ ಅನುವಾದ. ಅಡವಿಯ ಮರದಡಿಯಲ್ಲಿ ಅನ್ನುವಂಥದ್ದು ಶೇಕ್ಸ್ಪಿಯರ್ನ ಅಂಡರ್ ದಿ ಗ್ರೀನ್ ವುಡ್ ಟ್ರೀ ಅನ್ನುವಂತಹ ಕವನದ ಅನುವಾದವಾಗಿದೆ. ಸುಖ ಜೀವನ ಅನ್ನುವಂಥದ್ದು ಸರ್ ಹೆನ್ರಿ ವ್ಯಾಟ್ಸನ್ ಕವಿಯ ಕ್ಯಾರೆಕ್ಟರ್ ಆಫ್ ಎ ಹ್ಯಾಪಿ ಲೈಫ್ ಅನ್ನುವಂತಹ ಕವನದ ಅನುವಾದವಾದ್ರೆ, ಪ್ರಾರ್ಥನೆ ಅನ್ನುವಂಥದ್ದು ನ್ಯೂಮನ್ ಕವಿಯ ಲೀಡ್ ಕ್ಯಾಂಡಲಿ ಲೈಟ್ ಅನ್ನುವಂತಹ ಕವನದ ಅನುವಾದ. ಇಂಗ್ಲಿಷ್ ಗೀತೆಯಲ್ಲಿ ಬರುವಂತಹ 3 ಸ್ವತಂತ್ರ ಕವನಗಳು ಕಾಣಿಕೆ, ಮೈಸೂರು ಮಕ್ಕಳು, ಭಾರತ ಮಾತೆಯ ವಾಕ್ಯ. ಶ್ರೀ ಅವರ ಬಿಡಿ ಸ್ವತಂತ್ರಗಳ ಕವನಗಳ ಸಂಕಲನವನ್ನ ಹೊಂಗನಸುಗಳಲ್ಲಿ ನಾವು ನೋಡಬಹುದು. ಇದರಲ್ಲಿ 14 ಕವನಗಳಿದ್ದು 1943ರಲ್ಲಿ ಪ್ರಕಟವಾದಂಥದ್ದು. ಈ ಕವಿತೆಗಳು ಕನ್ನಡ ನಾಡು ನುಡಿ, ದೇಶಭಕ್ತಿಯನ್ನು ಸಾರುವಂಥದ್ದು. ಭಾರತ ಮಾತೆಯ ನುಡಿ, ಮೈಸೂರು ಮಕ್ಕಳು, ಶ್ರೀಕೃಷ್ಣ ರಜತ ಮಹೋತ್ಸವ ಪ್ರಗಾತ, ಕನ್ನಡ ತಾಯ್ನೋಟ, ಕನ್ನಡದ ಬಾವುಟ, ಶ್ರೀಜಯನ ಬೆಳಕು, ಅರಮನೆಯ ಹೊಸಗೆ, ಶುಕ್ರಗೀತೆ, ಪಂಪನ ಹೊರತೆ, ಧರ್ಮಯುದ್ಧ, ಶಿಲಪ್ಪದಿಗಾರಂ, ಮುನ್ನುಡಿ ಆರೈಕೆ, ಶ್ರೇಯ ಪ್ರಾರ್ಥನೆ ಇವೆಲ್ಲವೂ ಈ ಸಂಕಲನದಲ್ಲಿರುವಂತಹ ಕವನಗಳು. 1936ರಲ್ಲಿ ಹಂಪಿಯಲ್ಲಿ ಜರುಗಿದಂತಹ ವಿಜಯನಗರ ಸಾಮ್ರಾಜ್ಯದ 600 ವರ್ಷಗಳ ಉತ್ಸವಕ್ಕೆ ಸಾಹಿತ್ಯಗೋಷ್ಠಿಯ ಅಧ್ಯಕ್ಷರಾಗಿ ಶ್ರೀ ಅವರನ್ನ ಆಹ್ವಾನಿಸಲಾಗಿತ್ತು. ಆ ಒಂದು ವಿಜಯನಗರ ಸಾಮ್ರಾಜ್ಯದ 600 ವರ್ಷಗಳ ನೆನಪಿಗೆ ರಚಿಸಿದಂತಹ ಪ್ರಗಾತವೇ ಕನ್ನಡ ತಾಯ್ನೋಟ. ಇದು ಅವರು ಕಂಡ ಕರ್ನಾಟಕ ಏಕೀಕರಣದ ಕನಸನ್ನ ಮೂರ್ತರೂಪವಾಗಿಸಿರುವಂಥದ್ದು. ಹೊಂಗನಸುಗಳಲ್ಲಿ ಬರುವಂತಹ ಭಾರತ ಮಾತೆಯ ನುಡಿ ಅನ್ನುವಂಥದ್ದು ತಾಯಿ ಮಕ್ಕಳ ಸಂವಾದದಂತಿರುವಂಥದ್ದು. ಶ್ರೀಕೃಷ್ಣ ರಜತ ಮಹೋತ್ಸವ ಪ್ರಗಾತ ಅನ್ನುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಿಂಹಾಸನಾರೋಹಣ ಮಾಡಿದ 25ನೇ ವರ್ಷದ ಸವಿನೆನಪಿಗಾಗಿ ರಚಿಸಿದಂತಹ ಪ್ರಸಿದ್ಧವಾದ ಪ್ರಗಾತ. ಹಾರೈಕೆ ಅನ್ನುವಂಥದ್ದು ಮದ್ರಾಸ್ ನಗರದಲ್ಲಿ ಜರುಗಿದಂತಹ 29ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಳುಹಿಸಿದಂತಹ ಕವನವಾಗಿದೆ. ಕನ್ನಡದ ಬಾವುಟ ಅನ್ನುವಂಥದ್ದು ವಿಭಿನ್ನ ಮಾದರಿಯಲ್ಲಿ ರಚಿತವಾಗಿರುವಂತಹ ಕವನ. ಕನ್ನಡದ ಲಿಪಿಯಲ್ಲಿ ಸುಧಾರಣೆ ತರುವ ಸಲುವಾಗಿ ಶ್ರೀ ಅವರು ಈ ಕವನವನ್ನು ರಚಿಸಿದ್ದಾರೆ. ಈ ಕವನದ ಪದಗಳಲ್ಲಿ ಒತ್ತಕ್ಷರ ಮತ್ತು ದೀರ್ಘಕ್ಷರಗಳ ಬಳಕೆಯಾಗಿಲ್ಲ ಎಂಬುದು ಇದರ ವಿಶೇಷತೆ. ಇದರಲ್ಲಿರುವಂತಹ ಬಾನ್ಕೊಂಡ ಕೃಷ್ಣನ್ ಅನ್ನುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ತೀರಿಕೊಂಡಾಗ ರಚಿಸಿದಂತಹ ಕವನ. 1940ರಲ್ಲಿ ಪ್ರಕಟವಾದಂಥದ್ದು. ಶುಕ್ರಗೀತೆ ಅನ್ನುವಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಬೆಳ್ಳಿ ಹಬ್ಬದ ಕಾವ್ಯ ಸಮ್ಮೇಳನದಲ್ಲಿ ವಾಚಿಸಿದಂತಹ ಕವನ. 1938ರಲ್ಲಿ BM ಶ್ರೀ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಾಗ ಅವರು ಮಾಡಿದಂತಹ ಮೊಟ್ಟ ಮೊದಲ ಕೆಲಸವೆಂದರೆ ಕನ್ನಡ ಬಾವುಟವನ್ನ ಹಾರಿಸಿದ್ದು. ತಾವು ರೂಪಿಸಿದಂತಹ ಕನ್ನಡ ಬಾವುಟದ ಕಲ್ಪನೆಗೆ ಕವನದ ರೂಪವನ್ನು ಕೊಟ್ಟರು. ಕನ್ನಡ ಕವಿಗಳು ಕಂಡಂತಹ ಕರ್ನಾಟಕವನ್ನ ವರ್ಣಿಸುವ ಕವನಗಳ ಸಂಕಲನವೊಂದನ್ನು ಕನ್ನಡ ಬಾವುಟ ಎಂಬ ಹೆಸರಿನಲ್ಲಿ ಪ್ರಕಟಿಸಿದರು. ಕನ್ನಡ ಬಾವುಟವನ್ನ ಹಿಡಿದು ಕನ್ನಡ ನಾಡೆಲ್ಲ ಸುತ್ತಿ ಕರ್ನಾಟಕ ಏಕೀಕರಣದ ಹೋರಾಟಕ್ಕೆ ಕನ್ನಡ ಜನಮನವನ್ನ ಸಿದ್ಧಗೊಳಿಸಿದರು. ಇವರು ಬರೆದಂತಹ ಕನ್ನಡ ಬಾವುಟದಲ್ಲಿ 4 ತೆನೆಗಳನ್ನು ಅಂದರೆ 4 ಭಾಗಗಳನ್ನು ನಾವು ನೋಡಬಹುದು. ಗ್ರೀಕ್ ರುದ್ರ ನಾಟಕಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ದಂತಹ BM ಶ್ರೀ ಅವರು ಹಳಗನ್ನಡದ ಕೃತಿಗಳಲ್ಲಿ ಶೇಕ್ಸ್ಪಿಯರ್ ಕವಿ ಸೃಷ್ಟಿಸಿರುವಂತಹ ದುರಂತ ನಾಯಕನ ಪಾತ್ರದ ಕಲ್ಪನೆಗೆ ಹತ್ತಿರ ಬರುವಂತಹ ಪಾತ್ರಗಳನ್ನು ಗುರುತಿಸಿದ್ದರು.
ಅಂತಹ ಪಾತ್ರಗಳಲ್ಲಿ ನಾಗಚಂದ್ರ ಕವಿಯ ಪಂಪರಾಮಾಯಣದ ರಾವಣ ಮತ್ತು ರನ್ನನ ಸಾಹಸ ಭೀಮ ವಿಜಯದ ದುರ್ಯೋಧನ ಪಾತ್ರಗಳು ಅವರ ಗಮನ ಸೆಳೆದು ನಾಗಚಂದ್ರನ ರಾವಣನ ಕುರಿತು ಎ ಟ್ರಾಜಿಕ್ ರಾವಣ ಅನ್ನುವಂತಹ ಲೇಖನವನ್ನ ಇಂಗ್ಲಿಷ್ನಲ್ಲಿ ಬರೆದು ಪ್ರಕಟಿಸುತ್ತಾರೆ. ನಂತರದಲ್ಲಿ ರನ್ನನ ಕಾವ್ಯವನ್ನ 1925ರಲ್ಲಿ ಗದಾಯುದ್ಧ ನಾಟಕವನ್ನಾಗಿ ರೂಪಾಂತರಿಸುತ್ತಾರೆ. ರನ್ನನ ಗದಾಯುದ್ಧ ಕಾವ್ಯವನ್ನು ಆಧರಿಸಿ ಗ್ರೀಕ್ ರುದ್ರ ನಾಟಕಗಳ ಮಾದರಿಯಲ್ಲಿ ಶ್ರೀಯವರು ರಚಿಸಿದಂತಹ ಪ್ರಥಮ ನಾಟಕ ಗದಾಯುದ್ಧ ನಾಟಕಂ. ರನ್ನನ ಗದಾಯುದ್ಧ ಕಾವ್ಯದಲ್ಲಿ ಭೀಮನು ನಾಯಕನಾದರೆ ಶ್ರೀಯವರ ನಾಟಕದಲ್ಲಿ ದುರ್ಯೋಧನನು ದುರಂತ ನಾಯಕ. ಇದರಲ್ಲಿ ಒಟ್ಟು 5 ದೃಶ್ಯಗಳು ಮತ್ತು 147 ಪದ್ಯಗಳನ್ನು ಒಳಗೊಂಡಿರುವಂಥದ್ದು. ಮೈಸೂರು ಮಹಾರಾಜ ಕಾಲೇಜಿನ ರಂಗಸ್ಥಳದಲ್ಲಿ 1925ರಲ್ಲಿ ಮೊದಲ ಬಾರಿಗೆ ಪ್ರದರ್ಶನವನ್ನ ಕಾಣುತ್ತದೆ. ಈ ನಾಟಕವನ್ನ ರನ್ನನ ಗದಾಯುದ್ಧ ಕಾವ್ಯದ ಸಂಕ್ಷಿಪ್ತ ರೂಪ ಎಂದು ಹೇಳಬಹುದು. ಸಫೋಕ್ಲಿಸ್ನ ಎಜಾಕ್ಸ್ ಎಂಬ ಗ್ರೀಕ್ ರುದ್ರ ನಾಟಕದ ಕನ್ನಡ ರೂಪಾಂತರವೇ ಅಶ್ವತ್ಥಾಮನ್, ಶ್ರೀಯವರು ರಚಿಸಿದಂತಹ ಎರಡನೆಯ ನಾಟಕವಿದು. 1929ರಲ್ಲಿ ರಚಿತವಾದಂಥದ್ದು. ಮಹಾಭಾರತದಲ್ಲಿ ಬರುವಂತಹ ಸೌಪ್ತಿಕ ಪರ್ವದ ಕಥೆಯನ್ನ ಆಧರಿಸಿ ಶ್ರೀಯವರು ಈ ನಾಟಕವನ್ನ ರಚಿಸಿದ್ದಾರೆ. ಅಶ್ವತ್ಥಾಮನ್ ನಾಟಕವು ಗ್ರೀಕ್ ದುರಂತ ನಾಟಕವನ್ನ ಪೂರ್ಣ ಪ್ರಮಾಣದಲ್ಲಿ ಕನ್ನಡಕ್ಕೆ ಪರಿಚಯಿಸುತ್ತದೆ. ಈ ನಾಟಕವನ್ನ ಮೈಸೂರು ಮಹಾರಾಜ ಕಾಲೇಜಿನ ಕರ್ನಾಟಕ ಸಂಘವು ಮೊದಲ ಬಾರಿಗೆ ಪ್ರದರ್ಶಿಸಿತು. ಈ ನಾಟಕದಲ್ಲಿ ಕಾಲೈಕ್ಯ, ಸ್ಥಳೈಕ್ಯ ಮತ್ತು ಕ್ರಿಯೈಕ್ಯಗಳನ್ನ ಪ್ರಥಮ ಬಾರಿಗೆ ಪಾಲನೆ ಮಾಡಿರುವಂಥದ್ದು. BM ಶ್ರೀಯವರ ಪಾರಸಿಗರು ಅನ್ನುವಂಥದ್ದು ಹಳಗನ್ನಡ ನಡುಗನ್ನಡದ ಮಿಶ್ರಣದ ಭಾಷೆಯಲ್ಲಿ ರಚಿತವಾದಂತಹ ನಾಟಕ. ಇದು ಐತಿಹಾಸಿಕ ಮತ್ತು ರುದ್ರ ನಾಟಕಗಳ ಸಾಲಿಗೆ ಸೇರುವಂತಹ ಶ್ರೀಯವರು ಬರೆದ ಕೊನೆಯ ನಾಟಕ. ಗ್ರೀಕಿನ ಇಸ್ಕಿಲಸ್ ಕವಿಯ ಪರ್ಷಿಯನ್ಸ್ ನಾಟಕದ ನೇರ ಅನುವಾದವಾಗಿದ್ದು, ಪ್ರಜಾಪ್ರಭುತ್ವವಾದಿ ಗ್ರೀಕರಿಗೂ ಸಾಮ್ರಾಜ್ಯಶಾಹಿ ಪಾರಸಿಕರಿಗೂ ನಡೆದಂತಹ ಘೋರ ಯುದ್ಧವು ಈ ನಾಟಕದ ವಸ್ತುವಾಗಿರುವಂಥದ್ದು. ಶ್ರೀಯವರ ಸಮಗ್ರ ಸಾಹಿತ್ಯವು ಶ್ರೀ ಸಾಹಿತ್ಯ ಎಂಬ ಹೆಸರಿನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾಗಿರುವಂಥದ್ದು. ಇವರ ಕನ್ನಡ ಛಂದಸ್ಸಿನ ಚರಿತ್ರೆ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂತಹ 2 ಕೃತಿಗಳು ಮೈಸೂರು ವಿಶ್ವವಿದ್ಯಾನಿಲಯವು ಹೊರತಂದಿದ್ದು, ಕನ್ನಡ ಕೈಪಿಡಿ ಭಾಗ 1ರಲ್ಲಿ ಕನ್ನಡ ಛಂದಸ್ಸಿನ ಚರಿತ್ರೆ, ಕನ್ನಡ ಕೈಪಿಡಿ ಭಾಗ 2ರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನೋಡಬಹುದು. ಶ್ರೀಯವರು ಎ ಹ್ಯಾಂಡ್ ಬುಕ್ ಆಫ್ ರಿಟಾರಿಕ್ ಅನ್ನುವಂತಹ ಇಂಗ್ಲಿಷ್ ಕೃತಿಯನ್ನ ರಚಿಸಿದ್ದಾರೆ. ಇಸ್ಲಾಂ ಸಂಸ್ಕೃತಿ ಅನ್ನುವಂಥದ್ದು ಇವರ ಅನುವಾದಿತ ಕೃತಿಯಾಗಿದೆ. ಇವರ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಅನ್ನುವಂತಹ ಕೃತಿ 1948ರಲ್ಲಿ ಪ್ರಕಟಣೆಗೊಂಡಿತು. BM ಶ್ರೀಯವರು 1928ರಲ್ಲಿ ಕಲಬುರಗಿಯಲ್ಲಿ ನಡೆದಂತಹ 14ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮೈಸೂರು ಮಹಾರಾಜರು ಶ್ರೀಯವರಿಗೆ ರಾಜಸೇವಾಸಕ್ತ ಎಂದು ಬಿರುದನ್ನು ನೀಡಿ ಗೌರವಿಸಿದ್ದರು. 1941ರಲ್ಲಿ ಸಂಭಾವನೆ ಎಂಬ ಹೆಸರಿನ ಅಭಿನಂದನಾ ಗ್ರಂಥವನ್ನು ಇವರಿಗೆ ಅರ್ಪಿಸಲಾಯಿತು. ಸಂಭಾವನೆಯು ಕನ್ನಡದ ಪ್ರಥಮ ಅಭಿನಂದನಾ ಗ್ರಂಥವಾಗಿರುವಂಥದ್ದು. ಹೀಗೆ ಹೊಸಗನ್ನಡ ಸಾಹಿತ್ಯದಲ್ಲಿ ಕಾವ್ಯ, ನಾಟಕ, ಅನುವಾದ ಕ್ಷೇತ್ರಗಳಲ್ಲಿ ವಿಶಿಷ್ಟವಾದ ಸೇವೆ ಸಲ್ಲಿಸಿದಂತಹ ಕವಿಗಳ ಪೈಕಿ BM ಶ್ರೀಕಂಠಯ್ಯನವರು ಅಗ್ರಗಣ್ಯರು. ಅವರು ಅನುವಾದಿಸಿದಂತಹ ಇಂಗ್ಲಿಷ್ ಗೀತೆಗಳು, ಬರೆದಂತಹ ನಾಟಕಗಳು ಇಂದಿಗೂ ಜೀವಂತವಾಗಿವೆ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು ಇರುಳು ಕತ್ತಲೆಯ ಗವಿಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. BM ಶ್ರೀಯವರ ಕುರಿತಾದಂತಹ ಈ ಕಿರುಪರಿಚಯದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.